ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಜಡೆ ಮುನೇಶ್ವರ ಸ್ವಾಮಿಯ 8ನೇ ವರ್ಷದ ಗುಡಿ ವಾರ್ಷಿಕೋತ್ಸವ ಕೋಲಾರ ನಗರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಪಕ್ಕದ ಧರ್ಮರಾಯ ನಗರದಲ್ಲಿರುವ ಜಡೆ ಮುನೇಶ್ವರಿ ಸ್ವಾಮಿಯ ದೇವಾಲಯದ 8ನೇ ವರ್ಷಿಕ ವಾರ್ಷಿಕೋತ್ಸವ ಸಲುವಾಗಿ ಬೆಳಿಗ್ಗೆ 11 ಗಂಟೆಗೆ ಅಭಿಷೇಕ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು ಎಂದು ಪ್ರಧಾನ ಅರ್ಚಕರಾದ ವೆಂಕಟಾಚಲಪತಿಯವರು ತಿಳಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇಲ್ಲಿ ಎಲ್ಲ ಭಕ್ತರಿಗೂ ನಮಸ್ಕಾರ. ಇಲ್ಲಿ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಶ್ರೀ ಜಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ RTO ಆಫೀಸ್ ಪಕ್ಕದಲ್ಲಿ ಧರ್ಮರಾಯ ನಗರ ಕೋಲಾರದಲ್ಲಿ ವಿಶೇಷವಾಗಿ ಇವತ್ತು ಈ ದಿನವನ್ನು ಆಚರಿಸಲಾಗುತ್ತಿದೆ. ಅಮಾವಾಸ್ಯೆ ಪೌರ್ಣಮಿಗೆ ಹೋಮಗಳನ್ನು ನಡೆಸ್ತೀವಿ. ಇಲ್ಲಿ ಬಂದವರಿಗೆ ಭಕ್ತಾದಿಗಳಿಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಮುನೇಶ್ವರ ಸ್ವಾಮಿಯು ಅನುಕೂಲವನ್ನು ಮಾಡಿಕೊಡ್ತಾರೆ. ಅದರಿಂದ ಎಲ್ಲ ಭಕ್ತರು ಬಂದು ಇಲ್ಲಿ ಸ್ವಾಮಿಯ ಇದಕ್ಕೆ ಪಾತ್ರರಾಗಬೇಕಾಗಿ ಹೋಗ್ತೀವಿ. ಇವತ್ತು ಏನಿತ್ತು ವಿಶೇಷ? 8ನೇ ವರ್ಷದ ಬೆಳಿಗ್ಗೆಯಿಂದ ಅಭಿಷೇಕಗಳು, ಪಂಚಾಮೃತ ಅಭಿಷೇಕ, ನೈವೇದ್ಯ, ಹೂವಿನ ಅಲಂಕಾರ, ಪೂಜೆ ಪುನಸ್ಕಾರ. ಆಮೇಲೆ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ. ಮಧ್ಯಾಹ್ನ ನಂತರ ಮೆರವಣಿಗೆ ಇರುತ್ತದೆ. ಉತ್ಸವ ಮೂರ್ತಿ ಶ್ರೀ ಜಡೆ ಮುನೇಶ್ವರ ಸ್ವಾಮಿ ದೇವರದ ಉತ್ಸವ ಮೂರ್ತಿದ ಮೆರವಣಿಗೆ ಇರುತ್ತದೆ. ಇವತ್ತು ಮತ್ತು ಸಂಜೆ 5:30, 6 ಗಂಟೆಗೆ ಉಂಜಾಲ ಸೇವೆ ಇರುತ್ತದೆ. ಶ್ರೀ ಜಡೆ ಮುನೇಶ್ವರ ಉತ್ಸವ ಮೂರ್ತಿಗೆ ಇಲ್ಲಿ ದೇವರ ಮಹಿಮೆ ಏನು ಏನೇನಾಗಿದೆ ಒಳ್ಳೆಯದಾಗಿ ಭಕ್ತಾದಿಗಳಿಗೆ? ಮಕ್ಕಳಿಲ್ಲದವ್ರಿಗೆ ಮದುವೆ ಇಲ್ದಿರೋರಿಗೆ ಮದುವೆ ಆಗಿದೆ. ಭೂ ವಿವಾದಗಳು, ಕೋರ್ಟ್ ಕೇಸುಗಳೆಲ್ಲ ಬಗೆಹರಿದಿದೆ. ಅಂತೂ ದೇವರಿಗೆ ನಂಬಿ ಬಂದವರಿಗೆ ದೇವರಿಗೆ ಎಲ್ಲ ಒಳ್ಳೆಯದಾಗಿದೆ. ನಂಬಿ ಬಂದ ಭಕ್ತರಿಗೆ ದೇವರು ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಸುಮಾರು ಚೆನ್ನೈಯಿಂದ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ತಮಿಳುನಾಡು, ಯಲಹಂಕ, ದೊಡ್ಡಬಳ್ಳಾಪುರ, ಬೆಂಗಳೂರು ಈ ಕಡೆಯಿಂದ ಎಲ್ಲ ಪ್ರತಿ ವಾರದಲ್ಲಿ ಸೋಮವಾರ, ಗುರುವಾರ ವಿಶೇಷವಾಗಿ ಪೂಜೆ ಇರುತ್ತೆ. ಭಾನುವಾರ ವಿಶೇಷವಾಗಿ ಪೂಜೆ ಇರುತ್ತದೆ. ಅದೇ ಥರನೇ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗೆ ಹೋಮ, ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇರುತ್ತದೆ. ಈ ದೇವರು ಶಕ್ತಿ ದೇವರು, ಆದಿಶಕ್ತಿ. ಇದು ಶಕ್ತಿ ದೇವರು. ಪುರಾತನ ಕಾಲದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇರುವಂಥ ದೇವಸ್ಥಾನಕ್ಕೆ ಇದು ಸುಮಾರು 120 ವರ್ಷಗಳ ಕಾಲದ್ದು ಇತಿಹಾಸ ಇದೆ ದೇವಸ್ಥಾನಕ್ಕೆ. ಸೊ ಭಕ್ತಾದಿಗಳು ಏನು ಹೇಳ್ತೀರಾ? ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಬಂದವ್ರಿಗೆ ಎಲ್ಲ ಕಷ್ಟಗಳು ಪರಿಹಾರ ಆಗಿದೆ. ಇಲ್ಲಿ ನಂಬಿ ಬಂದವ್ರಿಗೆ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಎಲ್ಲ ಚೆನ್ನಾಗಿದೆ. ಸೊ ಬಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಬರಬೇಕಾ? ನಾವೆಲ್ಲ ಅಷ್ಟೇ ಸೇವೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇದೇ ಥರನೇ ದೇವಸ್ಥಾನಕ್ಕೆ ಬಂದು ನಾವು 9 ವರ್ಷದಿಂದ ಸೇವೆ ಮಾಡ್ಕೊಂಡಿರೋದು. ನೋಡು ಹಂಗೆ ಬಂದಿದ್ದೀನಿ ಸ್ವಾಮಿ. ಮೊದಲು ಹೆಂಗಿತ್ತು, ಇವಾಗ ಹೆಂಗಿದೆ? ಕೋಲ್ ಇಟ್ಕೊಂಡು ಯಾರೋ ನಂಗೆ ಇಟ್ಕೊಂಡ್ ಬರ್ತಾ ಇದ್ದೆ. 2 ಪೌರ್ಣಮಿಗೆ ಬಂದಿದ್ದು ನಾನು. ಇವಾಗ ಹಂಗೆ ಬರ್ತಾ ಇದ್ದೀನಿ ಸ್ವಾಮಿ. ನೀವು ಎಲ್ಲಿ? ಕೋಲಾರಲ್ಲಿ? ಗೆಲ್ಪೇಟೆ, ಕೋಲಾರ. ಒಳ್ಳೇದಾಗಿ ಬಂದಿದ್ದು ಸ್ವಾಮಿ ನಾನು. ನಮ್ಮ ಹುಡುಗನೇ ಕರ್ಕೊಂಡ್ಬಂದಿದ್ದು. ಇದು ಈ ಸರಿ ಬರ್ತಾ ಇರೋ 3ನೇ ಸರಿ ಅಥವಾ 4ನೇ ಸರಿ. 2 ಸರಿ ಪೂಜೆ ಬಂದೋದ್ರು. ಅದಾದ್ಮೇಲೆ ಈಗ ನೋಡಿ ಮಕ್ಕಳು ಇಬ್ರು ಇಟ್ಕೊಂಡ್ ಬಂದಿದ್ರು. ಈಗ ಅವರೇ ಬಂದಿದ್ದಾರೆ ಪೂಜೆಗೆ. ಈ ಥರ ಇರುತ್ತದೆ. ನಿದ್ದೆ ಇರ್ತಾ ಇರ್ಲಿಲ್ಲ ನಮಗೆ. ನಿದ್ದೆ ಮಾಡ್ತಿದ್ದೆ. ತಮ್ಮ ಹೆಸರು? ಗೌರಮ್ಮ. ಇವಾಗ ದೇವಿಗೆ ವರ್ಷಕ್ಕೊಂದ್ಸರಿ ಏನಾದರೂ ಬಲಿ ಕೊಡೋ ಪದ್ಧತಿ ಏನಾದ್ರು ಇದೆಯಾ? ಇರುತ್ತೆ ಸರ್. ಪ್ರತಿ ವರ್ಷನೂ ಅಷ್ಟೇ 3ರಿಂದ ಹೆಚ್ಚು ಕುರಿಗಳನ್ನು ಬಲಿ ಕೊಡ್ತೀರಿ ದೇವರಿಗೆ. ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಅದು ಇನ್ನೂ ಚೆನ್ನಾಗಿ ಮಾಡ್ತೀರಿ. ವಿಶೇಷವಾದಂಥ ಪೂಜೆ ಆಗುತ್ತೆ, ಅದು ಮಾಡುತ್ತೀರಿ. ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ಪ್ರಯುಕ್ತ ಕುರಿಗಳನ್ನ ಬಲಿ ಕೊಡ್ತೀವಿ. 3ಕ್ಕಿಂತ ಹೆಚ್ಚು ಅಂದರೆ ನಮ್ಮ ದೇವಸ್ಥಾನ ಕಡೆಯಿಂದ ಏನಿಲ್ಲ, ಭಕ್ತಾದಿಗಳ ಕಡೆಯಿಂದನೇ ಅವರೇ ತಗೊಂಬಂದು ಅರ್ಪಿಸ್ತಾರೆ. ಹರಕೆ ತೀರಿಸ್ಕೊಂಡು ಹೋಗ್ತಾರೆ.
500ಕ್ಕೂ ಹೆಚ್ಚು ಕುರಿಗಳನ್ನ ಇದು ಮಾಡ್ಕೊಂಡ್ರೆ ಸುಮಾರು ಎಲ್ಲ ಒಂದು 400-500 ಜನ ತಿನ್ನುವಷ್ಟು ಊಟ ವ್ಯವಸ್ಥೆ ಮಾಡಿಸ್ಕೊಳ್ತಿರ್ತಾರೆ. ಖಾರದೂಟನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ದೇವಸ್ಥಾನದಲ್ಲಿ. ಮಧ್ಯಾಹ್ನದ ವ್ಯವಸ್ಥೆನ ರಾತ್ರಿನ ಈಗ 10:30 ಸ್ಟಾರ್ಟ್ ಆಗುತ್ತೆ. 10:30-11 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 3:30-4 ಗಂಟೆವರೆಗೂ ನಡೀತಾ ಇರುತ್ತೆ. ಪ್ರತಿಯೊಂದು ಭಕ್ತಾದಿಗಳು ಮೇಲೆ ಹೋಗಿ ಊಟ ಮಾಡ್ಕೊಂಡು ತಾವು ಏನಾಗಿದ್ದೀರಾ ಅಲ್ಲಿ? ನಮ್ದು ಕೋಲಾರ ಗಲ್ಪೇಟೆನೆ. ನಾವು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮಗೆ ಈ ಥರ ನಾವೇನು ಅಂದ್ಕೊಂಡಿದ್ದು ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ನಾವು ಇದೇ ಥರ ಸೇವೆ ಮಾಡ್ಕೊಂಡು ಹೋಗಿರೋದು. 9 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ನಮ್ಮದು ಇದು 9ನೇ ವಾರ್ಷಿಕೋತ್ಸವ. ಅದಕ್ಕಿಂತ ಮುಂಚೆ 1 ವರ್ಷದಿಂದ ಬಂದಿದ್ದು 10ನೇ ವರ್ಷ ಬಂದಿದ್ದು ಸರ್ವಿಸ್. ಹಾಗಾಗಿ ನಾನು ಅಷ್ಟೇ ಪ್ರತಿ ವಾರ ಭಾನುವಾರ ಬಂದು ಹೋಗ್ತೀವಿ. ನಮ್ಮದು ಹೋಮ ಪೂಜೆಗಳೆಲ್ಲ ಇರುತ್ತೆ ಅಥವಾ ಅಮಾಸೆಗೆ. ಇದೇ ಥರ ನಾವು ಬಂದು ಹೋಗ್ತಾ ಇದ್ದೀವಿ ಅಷ್ಟೇ. ಇವರು ಅದೇ ಥರನೇ ಪೂಜೆಗೆ ಭಕ್ತಾದಿಗಳ ಥರನೇ ಬಂದಿದ್ದು. ಇವತ್ತು ದಿವಸ ಅವರೇ ಬಂದಿದ್ದಾರೆ. ಅವ್ರ ಜೊತೆ ನಿಮ್ಗೆ ಏನಾಗಿದೆ ಮೇಡಮ್? ನಮ್ಗೆ ಜಾಸ್ತಿ ಒಳ್ಳೇದಾಗೈತೆ. ಒಳ್ಳೇದಾಗೈತೆ. ವಾರನೂ ಬರ್ತಾ ಇರ್ತೀರಿ. ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ತುಂಬ ಒಳ್ಳೇದಾಗೈತೆ ಸ್ವಾಮಿ ನಮಗೆ. ನೀವು ಎಲ್ಲಿರೋದು? ನಮ್ದು ಕೋಲಾರ ಸ್ವಾಮಿ. ಕೋಲಾರ. ಒಳ್ಳೇದಾಗಿದೆ. ಜಾಸ್ತಿ ಒಳ್ಳೇದಾಗೈತೆ. ನಂಬಿ ಬಂದ ಭಕ್ತರಿಗೆ ದೇವರು ಕೈ ಬಿಡಲ್ಲ. ನಮ್ಗೆ ಜಾಸ್ತಿ ಒಳ್ಳೇದಾಗೈತೆ. ನಾವು ಸೀರಿಯಸ್ ಆಗೋಗಿದ್ರೆ ಇಲ್ಲಿಗೆ ಬಂದಿದ್ದಕ್ಕೆ ಉಳ್ಕೊಂಡಿದ್ದೀನಿ. ಚೆನ್ನಾಗಾಗಿದ್ದೀನಿ ಸ್ವಾಮಿ. 4 ಜನಕ್ಕೂ ನಾವು ಸಹಾಯ ಮಾಡ್ತಾ ಇದ್ದೀವಿ ಇವಾಗ. ಹಂಗೆ ಆ ಥರ ಪೂಜೆ ಶುರುವಾಗಿರೋದು ಈಗ 11 ಗಂಟೆಗೆ. 3 ಗಂಟೆವರೆಗೂ ಜನ ಬರ್ತಾ ಇರ್ತಾರೆ. ಈ ಥರವ್ರು ಸಾಲಲ್ಲಿ ನಿಂತ್ಕೊಂತಾರೆ ಮಾತಾಡೋದಕ್ಕೆ. ಯಾಕೆಂತಂದ್ರೆ ಅಷ್ಟು ಭಕ್ತಾದಿಗಳಿದ್ದಾರೆ. ಅಮಾವಾಸ್ಯೆ ದಿವಸನೂ ಅಷ್ಟೇ ಜನ ಜಾಸ್ತಿ ಬರ್ತಾರೆ. ಸೋಮವಾರ ಗುರುವಾರ ಮಾಮೂಲಿ ಪೂಜೆ ಇರುತ್ತೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ತುಂಬ ಚೆನ್ನಾಗಿ ಪೂಜೆಗಳು ಮಾಡ್ತಾರೆ. ಭಾನುವಾರ ಅದೇ ಥರನೇ ಈ ಸರಿ 8ನೇ ವಾರ್ಷಿಕೋತ್ಸವ ಮಾಡಿದ್ದೀವಿ. ತುಂಬ ಚೆನ್ನಾಗಾಗೈತೆ ಸ್ವಾಮಿ. ನಾವು ಇಲ್ಲಿಗೆ ಬಂದಿದ್ದಕ್ಕೆ ಸೀರಿಯಸ್ ಆಗಿ ಬಂದರೆ ನಮ್ಮ ಅಪ್ಪನ ತುಂಬ ಚೆನ್ನಾಗಿ ಕಾಪಾಡ್ತಾವೆ.